ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಇವತ್ತು ನಮ್ಮ ಮಿರ್ಚಿ ಮಂಡಕ್ಕಿದಾಗ ನಾ ಮಾತಾಡೋದಕ್ಕಿಂತ ಮೊದಲು ರಾಹುಲ್ ಗಾಂಧಿ ಅವರದು ಒಂದು ಅದ್ಭುತ ಸ್ಪೀಚ್ ಹಾಕ್ತೀನಿ. ಅದನ್ನ ಕೇಳಿಸ್ಕೊಂಡೇ ಎಲ್ಲಾರು ಮಿರ್ಚಿ ಮಂಡಕ್ಕಿ ನೋಡ್ಬೇಕಂತ ಕೈ ಮುಗಿದು ಕೇಳ್ಕೊಳಿಕತ್ತೀನಿ. ಕೇಳ್ರಿ ಒಂದ್ಸಲ. तेलंगाना में हमने चेक किया, सारे के सारे कॉन्ट्रैक्ट्स की लिस्ट निकाली और हमने देखा भैया ये कॉन्ट्रैक्ट्स किसको जाते हैं। एक भी कॉन्ट्रैक्ट दलितों को, आदिवासियों को, पिछड़ों को नहीं जाता। तो कैसे पॉलिटिक्स करोगे आप? हम लोग पॉलिटिक्स कर भी नहीं रहे हैं, हम लोग पॉलिटिक्स में यूज हो रहे हैं। वो दूसरी बात है। तो वो दूसरी बात है। तो कैसे पॉलिटिक्स करोगे आप? हम लोग पॉलिटिक्स कर भी नहीं रहे हैं, हम लोग पॉलिटिक्स में यूज हो रहे हैं। वो दूसरी बात है। तो वो दूसरी बात है। ನೋಡ ನೋಡ ಎಂಥ ಚಂದ ಮಾತಾಡ್ತಾರ ನಮ್ಮ ರಾಹುಲ್ ಗಾಂಧಿ. ಬಾಜು ಕುಂತವ್ರದ್ದು ಮಾರಿ ನೋಡಿದ್ರೆ ನೀವು ಅರ್ಥ ಆಗ್ತೈತಿ ನಿಮ್ಗೆ. ಅವ್ರ ಮಾರಿ ನೋಡಿದ್ರೆ ಗೊತ್ತಾಗ್ತದ. ಒಬ್ಬೊಬ್ರದು ಒಂದೊಂದು ಎಕ್ಸ್ಪ್ರೆಷನ್. ಯಾರಿಗೂ ಏನು ಅರ್ಥನೇ ಆಗಲಾಗ್ಯದ ಪಾಪ. ಇನ್ ಏನರೇ ಈ ಮನುಷ್ಯನ ಪ್ರಧಾನಿ ಮಾಡಿ ಕುಂದ್ರಿಸ್ಬಿಟ್ರಿ ಅಂತಂದ್ರ ನಾವು ಹಿಂಗೆ ಬಾಯಿ ತೆರ್ಕೊಂಡ್ ಭಾಷಣ ಕೇಳ್ಕೊಂತ ಇರ್ಬೇಕಾ ಮತ್ತ ಅಷ್ಟೇ. ಅರ್ಥ ಅಂತೂ ಆಗುದಿಲ್ಲ ನಿಮಗ. ಈ ಪಾಕಿಸ್ತಾನ ಅಂಡ್ ಕಾಂಗ್ರೆಸ್ ಇಬ್ರು ನೋಡ್ಲಿಕ್ಕತ್ತಿದ್ರ ನನಗೆ ಯಾಕೋ ಅಯ್ಯೋ ಅಂತ ಅನಿಸ್ಲಿಕ್ಕತ್ತ ನೋಡ್ರಪ್ಪ. ಮೋದಿಜಿ ಅಂತೂ ಈ ಇಬ್ರಿಗೂ ಸೈಲೆಂಟ್ ಆಗಿ ನಿದ್ದಿನೇ ಇಲ್ಲಾರ್ದಂಗ ಮಾಡಿದ್ದಂತೂ ಖರೆ ಅದ. ಒಂದ್ ಕಡೆ ನಾವು ಯುದ್ಧ ಗೆದ್ದು ಬಿಟ್ಟಿವಿ ಅಂತ ಪಾಕ್ ಸುಳ್ಳು ಬಳ್ಳು ಹೇಳ್ಕೊಂಡು ತಿರುಗಾಡ್ಲಿಕ್ಕತ್ತಿದ್ರೆ, ಈ ಕಡೆ ಮೋದಿಜಿ ಅಂತೂ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಪಾಕಿಸ್ತಾನದ ಮರ್ಯಾದೆ ತೆಗಿಲಿಕತ್ತಾರ. पाकिस्तान को आतंक की बीमारी से मुक्त करने के लिए पाकिस्तान के अवाम को आगे आना होगा, पाकिस्तान के नौजवानों को आगे आना होगा। सुख चैन की जिंदगी जियो, रोटी खाओ, वरना मेरी गोली तो है ही। सुख चैन की जिंदगी जियो, रोटी खाओ, वरना मेरी गोली तो है ही। पाकिस्तान को आतंक की बीमारी से मुक्त करने के लिए पाकिस्तान के अवाम को आगे आना होगा, पाकिस्तान के नौजवानों को आगे आना होगा। सुख चैन की जिंदगी जियो, रोटी खाओ, वरना मेरी गोली तो है ही। सुख चैन की जिंदगी जियो, रोटी खाओ, वरना मेरी गोली तो है ही। ಸುಮ್ನ ಸೈಲೆಂಟ್ ಆಗಿ ರೊಟ್ಟಿ ತಿಂದು ಬದುಕ್ರಿ. ಇಲ್ಲ ರೊಟ್ಟಿ ತಿಂದು ಬ್ಯಾಸರಾಗಿತ್ತಂದ್ರ ನಮ್ಮ ಗುಂಡೇಟುಗಳು ಅದಾವೆ ಅಲ್ಲ, ಅದನ್ನ ತಿನ್ಬೇಕಾಗ್ತದ ಅಂತ ಹೇಳಿ ಮಸ್ತ್ ಆವಾಜ್ ಹಾಕ್ಯಾರ. ಇಂಥ ಆವಾಜ್ ಕೇಳದ್ಮೇಲೂ ಪಾಕಿಸ್ತಾನ ಸುಮ್ಮನೆ ಐತಿ ಅಂತಂದ್ರ ಹೆಂಗ ಕೊಟ್ಟಿರಬಹುದು ತಿಳ್ಕೋರಿ ನೀವು. ನಮ್ಮವ್ರು ಏಟನ್ನ ಭಾರಿ ಕೊಟ್ಟು ಬಿಟ್ಟಾರ. ವಿಚಾರ ಮಾಡ್ರಿ. ಪಾಕಿಸ್ತಾನ ಈಗ ಏನೂ ಮಾಡ್ಲಿಕ್ಕೆ ಆಗತ್ತಿಲ್ಲ. ಮೋದಿಜಿ ಹಿಂಗ ಅಗ್ರೆಸಿವ್ ಆಗಿ ಆವಾಜ್ ಹಾಕ್ಲಿಕ್ಕತ್ತಾರ. ಆದ್ರೆ ಇದೇ ಪಾಕಿಸ್ತಾನ ಈಗ ತೆಪ್ಪಗ ನಾವು ಭಾರತದ ಜೊತೆಗೆ ಶಾಂತಿಯಿಂದ ಇರ್ತೀವಿ ಅಂತ ಹೇಳಿಕತ್ತಾರ. Committed plebiscite in Jammu and Kashmir. We are ready to talk for the sake of peace on water issue with a neighbor. We are ready to talk to promote trade and also counter terrorism if they are serious. But if they choose to remain aggressor, then we shall defend our territory and our country like we have done a few days ago by the grace of God. But if they accept my offer of peace, then we will show that we really want peace, seriously and sincerely. My dear Brother President, ಇರ್ಬೇಕ್ರಿ, ಇಂಥ ಅಂಜಿಕೆ ಇರ್ಬೇಕು. ಹಂಗ ನೋಡಿದ್ರ ಕಾಂಗ್ರೆಸ್ ಒಂಥರ ಸೇಮ್ ಹೆಚ್ಚು ಕಮ್ಮಿ ಇದೇ ಸಿಚುವೇಶನ್ ಅಂತ ತಿಳ್ಕೊರಿ ನೀವು. ಇವ್ರದ್ದು ಲಾಜಿಕ್ ನನಗೆ ಅರ್ಥ ಆಗೋದಿಲ್ಲ ನೋಡ್ರಿ. ಅವತ್ ಇಂದಿರಾ ಗಾಂಧಿ ಟೈಮ್ನ್ಯಾಗ ಯುದ್ಧ ಗೆದ್ದಿದ್ದು ಐರನ್ ಲೇಡಿ ಅಂತ ಹೇಳ್ತಾರ. ಇವತ್ತ ಆಪರೇಷನ್ ಸಿಂಧೂರ ಮಾಡಿದ್ರ ಅದರದ ಕ್ರೆಡಿಟ್ ಮೋದಿಜಿ ಅವ್ರಿಗೆ ಕೊಡಬಾರ್ದಂತ. ಇದ್ ಯಾವ ಲೆಕ್ಕ ಹೇಳ್ರಿ?
ಪಾಪ ಈ ಖರ್ಗೆ ರಾಹುಲ್ ಗ್ಯಾಂಗಿಗೆ ಏನ್ ಮಾಡೋದಂತ ಗೊತ್ತಾಗಂಗ್ ಕಾಣಲಾಗ್ಯದ. ಇದರ ನಡುವ ಸೈಲೆಂಟ್ ಆಗಿ ಮೋದಿಜಿ ಒಂದು ಭಾರಿ ಬ್ರಹ್ಮಾಸ್ತ್ರನೇ ರೆಡಿ ಮಾಡ್ಕೊಂಡ್ ಬಿಟ್ಟಾರ. ಅಸಾದುದ್ದೀನ್ ಓವೈಸಿ ಅಂಡ್ ಶಶಿ ತರೂರ್ ಅವರನ್ನ ಇಟ್ಕೊಂಡು ಕಾಂಗ್ರೆಸ್ ಮ್ಯಾಲ ಪ್ರಯೋಗ ಮಾಡ್ಲಿಕ್ಕೆ ಹೊಂಟಾರ. ಯಾವಾಗ್ನೂ ಮೋದಿ ಅವರ ವಿರುದ್ಧ ಇರ್ತಿದ್ದ ಓವೈಸಿ ಭಾರತ ಅಂತ ಬಂದಾಗ ಗ್ರೇಟ್ ಅನ್ಸ್ಬಿಟ್ರಿ ಬಿಡ್ರಿ. ಇವತ್ತು ಕುವೈತಿಗೆ ಹೋಗಿ ಪಾಕಿಸ್ತಾನಕ್ಕೆ ಹೆಂಗ ಕಪಾಳ ಗೆಡ್ಡೆ ಹೊಡೆದಿದ್ದಂತಂದ್ರ ಕೇಳ್ಬೇಕು, ನೀವು ಅದನ್ನ ನೋಡ್ಬೇಕು. ಇದನ್ನ ಕೇಳದ್ಮೇಲ ಕಾಂಗ್ರೆಸ್ ಮಂದಿ ಇವ್ರನ್ನ ನೋಡಿ ಕಲ್ಕೊಳ್ಳೋದು ಬಹಳ ಐತೆ ಅಂತ ಅನ್ಸೋದಿಲ್ಲ ಏನ್ ಹೇಳ್ರಿ ನೀವ? ನೋಡ್ರಪ್ಪ, ನೀವ್ ಏನಾರ ಹೇಳ್ರಿ, ದೇಶಕ್ಕ ಮೋದಿ ಅಂತ ಆದ್ರ ರಾಜ್ಯಕ್ಕ ಯೋಗಿ ಅಂತ ಸಿಎಂ ಇರ್ಲೇಬೇಕು. ಯುಪಿನ್ಯಾಗ ಒಂದು ವಿಚಿತ್ರ ಕೇಸ್ ನಡೀತು. ಬುರ್ಕಾ ಹಾಕೊಂಡಿರೋ ಹೆಣ್ಮಗಳು ಒಬ್ಬಕಿ ರೋಡ್ನ್ಯಾಗ ಓಡಾಡೋ ಮುಂದ ಅವನ್ ಯಾರೋ ಬೈಕ್ನ್ಯಾಗ ಸೀದಾ ಬಂದ್ ಕಿಸ್ ಕೊಟ್ಬಿಟ್ನಂತ. ಎಲ್ಲ ಇವನ ನಮ್ಮ ಕರ್ನಾಟಕದಾಗ ಏನಾರ ಹಿಂಗಾಗಿತ್ತು ಅಂತಂದ್ರ ಪ್ರಿಯಾಂಕ ಖರ್ಗೆ ಅವ್ರ ಮತ್ ಇದ್ರ ಹಿಂದ್ RSS ನವ್ರದ್ದು ಕೈವಾಡ ಐತಿ, ಅವರೇ ಮಾಡ್ಸಿದ್ದು ಅಂತ ಹೇಳ್ಬಿಡ್ತಿದ್ರ ಏನ, ಯಾರಿಗ್ ಗೊತ್ತು. ಆದ್ರ ಅಲ್ಲಿರುವುದು ಯೋಗಿ ನೋಡ್ರಿ. ಹಿಂಗಾಗಿ ನೆಕ್ಸ್ಟ್ ಡೇನೆ ಆ ಮನೆ ಹಾಳ್ನನ್ನು ಒದ್ ಎಳ್ಕೊಂಡ ಬಂದ್ರ ಆಮೇಲೆ ಹೆಂಗಾಗೈತಿ ನೋಡ್ರಿ ಪಾಪ ಪರಿಸ್ಥಿತಿ. ಇವ ಹಿಂದೂ ಅಲ್ಲ, ಮುಸ್ಲಿಮನೇ. ಹೆಸರು ಸೋಹೇಲ್ ಅಂತ ಹೇಳಿ. ಒಂದು ಮುತ್ತು ಕೊಡ್ಲಿಕ್ಕೆ ಹೋಗಿ ಅದ್ ಎಂಥ ಆಪತ್ತಿಗೆ ತುತ್ತಾಗ್ಯಾನ ನೋಡ್ರಿ. ಡೋಂಟ್ ಮೆಸ್ ವಿತ್ UP ಪೊಲೀಸ್ ಅಂತ ಅದಕ್ಕ ಹೇಳುದ್ರಿ. ಎಷ್ಟ್ ಹೇಳಿದ್ರು ಕೇಳೋದಿಲ್ಲ. ಕೆಲವೊಂದ್ ಮಂಗ್ಯಗಳು ಹಿಂಗ ಮಾಡಬಾರ್ದು, ಮಾಡಿ ಹೊಡಸ್ಕೋತಾವ, ಏನೂ ಮಾಡಕ್ ಆಗೋದಿಲ್ಲ. ನೋಡ್ರಪ್ಪ, ಇವತ್ತಿನ ಮಿರ್ಚಿ ಮಂಡಕ್ಕಿ ವಿಡಿಯೋದಾಗ ಫಸ್ಟಿಗೆ ಬರುವಂತಹ ಮನುಷ್ಯ ನಾಯಕ ಹೆಂಗಿರ್ಬಾರ್ದು ಅನ್ಲಿಕ್ಕ ಉದಾಹರಣೆ. ಅದೇ ಲಾಸ್ಟ್ನ್ಯಾಗ ಬರುವಂತಹ ವ್ಯಕ್ತಿ ನಾಯಕ ಹೆಂಗಿರ್ಬೇಕು ಅನ್ಲಿಕ್ಕೆ ಒಂದ್ ಎಕ್ಸಾಂಪಲ್, ಉದಾಹರಣೆ. ಎರಡನ್ನೂ ತೋರ್ಸಿನಿ, ಆಮೇಲೆ ನೀವೇ ನಿರ್ಧಾರ ಮಾಡ್ಕೋರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.